ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಲಭಿಸಿದ್ದು, ಜುಲೈ ಅಧಿವೇಶನದಲ್ಲಿ ಸಭಾಪತಿ ಹಾಗೂ ಉಪಸಭಾಪತಿ ಸ್ಥಾನಗಳನ್ನು ಪಕ್ಷ ವಶಪಡಿಸಿಕೊಳ್ಳಲಿದೆ. ಸದಸ್ಯ ಬಲ 43ಕ್ಕೆ ಏರಲಿರುವ ಹಿನ್ನೆಲೆಯಲ್ಲಿ ಹಾಲಿ ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತು ಉಪಸಭಾಪತಿ ಪ್ರಾಣೇಶ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆಯ ವೇಳೆ 2 ಮಹತ್ವದ ಹುದ್ದೆಗಳಿಗೆ ಹಿರಿಯ ಸದಸ್ಯರ ಹೆಸರು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಲಭಿಸಿದ್ದು, ಜುಲೈ ಅಧಿವೇಶನದಲ್ಲಿ ಸಭಾಪತಿ ಹಾಗೂ ಉಪಸಭಾಪತಿ ಸ್ಥಾನಗಳನ್ನು ಪಕ್ಷ ವಶಪಡಿಸಿಕೊಳ್ಳುತ್ತೆ. ಸಂಪುಟ ವಿಸ್ತರಣೆಗೆ ಸಚಿವರ ಪಟ್ಟಿ ಜೊತೆಗೆ 2 ಹುದ್ದೆಗಳಿಗೆ ಹೆಸರುಗಳನ್ನು ಫೈನಲ್ ಮಾಡೋ ನಿರೀಕ್ಷೆ ಇದ್ದು, ಈ ಮಹತ್ವದ ಸ್ಥಾನಗಳನ್ನು ಅಲಂಕರಿಸುವ ಮೇಲ್ಮನೆಯ ಹಿರಿಯ ಸದಸ್ಯರು ಯಾರು ಅನ್ನೋ ಕುತೂಹಲ ಈ ಮೂಲಕ ಹೆಚ್ಚಾಗಿದೆ. ಒಟ್ಟು 75 ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ 37 ಸದಸ್ಯರನ್ನ ಕಾಂಗ್ರೆಸ್ ಈ ಮೊದಲು ಹೊಂದಿತ್ತು. 7 ಸ್ಥಾನಗಳಿಗೆ ವಿಧಾನಸಭೆಯಿಂದ ನಡೆದ ದ್ವೈವಾರ್ಷಿಕ ಚುನಾವಣೆಯ ಬಳಿಕ ಸದನದಲ್ಲಿ ಕಾಂಗ್ರೆಸ್ನ ಬಲ 39ಕ್ಕೆ ಏರಿದೆ. ಜುಲೈ 21ಕ್ಕೆ 5 ಸದಸ್ಯರ ನಾಮನಿರ್ದೇಶನ ಅವಕಾಶ ಸರ್ಕಾರಕ್ಕೆ ಸಿಗ್ತಾ ಇದ್ದು, ಆಡಳಿತ ಪಕ್ಷದ ಬಲ 43ಕ್ಕೆ ಏರಿಕೆಯಾಗಲಿದೆ. ಹಾಗಾಗಿ ಸಭಾಪತಿ ಮತ್ತು ಉಪಸಭಾಪತಿ ಹುದ್ದೆ ಹೊಂದುವ ಅವಕಾಶವನ್ನು ಬಳಸಿಕೊಳ್ಳಲು ಕಾಂಗ್ರೆಸ್ ಬಯಸಿದ್ದು, ಪಕ್ಷದಲ್ಲಿ ಸಚಿವಾಕಾಂಕ್ಷಿಗಳು ದೊಡ್ಡ ಸಂಖ್ಯೆಯಲ್ಲಿರೋ ಹಿನ್ನೆಲೆಯಲ್ಲಿ ಇಬ್ಬರಿಗೆ ಈ ಮೂಲಕ ಅವಕಾಶ ಕಲ್ಪಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಪರಿಷತ್ನಲ್ಲಿ ಒಟ್ಟು 36 ಸದಸ್ಯರನ್ನ ಹೊಂದಿದ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಬಲ ಸದ್ಯ 34ಕ್ಕೆ ಕುಸಿದಿದ್ದು, ಜುಲೈನಲ್ಲಿ ಬಿಜೆಪಿಯ 4 ನಾಮನಿರ್ದೇಶನ ನಿವೃತ್ತಿ ಹೊಂತಾ ಇರುವುದರಿಂದ ಪ್ರತಿಪಕ್ಷ ಪಾಳೆಯದ ಒಟ್ಟು ಬಲ 30ಕ್ಕೆ ಕುಸಿಯಲಿದೆ. ಹಾಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಸಭಾಪತಿ ಎಂಕೆ ಪ್ರಾಣೇಶ್ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡುವ ಸಾಧ್ಯತೆಗಳಿದ್ದು, ಒಂದು ವೇಳೆ ಇವರು ಪದತ್ಯಾಗಕ್ಕೆ ಮುಂದಾಗದಿದ್ರೆ ಮುಂದಿನ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಮುಜುಗರದ ಸ್ಥಿತಿಯಂತೂ ಎದುರಾಗಲಿದೆ. ಬಹುತೇಕ ಸಂಪ್ರದಾಯದಂತೆ ಬಸವರಾಜ ಹೊರಟ್ಟಿ ಹಾಗೂ ಪ್ರಾಣೇಶ್ ತಮ್ಮ ಸ್ಥಾನಗಳಿಗೆ ಸದ್ಯದಲ್ಲೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಖಾಲಿ 20 ಸ್ಥಾನಗಳ ಭರ್ತಿಗಾಗಿ ಈ ಮಾಸಾಂತ್ಯಕ್ಕೆ ಚೊಚ್ಚಲ ಕ್ಯಾಬಿನೆಟ್ ವಿಸ್ತರಣೆಯಾಗುವ ನಿರೀಕ್ಷೆಗಳಿವೆ. ಈ ಸಂಬಂಧ ಸಚಿವರ ಪಟ್ಟಿ ಫೈನಲ್ ಮಾಡೋದಕ್ಕೆ ಮುಖ್ಯಮಂತ್ರಿ ಜೂನ್ 23ರ ಬಳಿಕ ದಿಲ್ಲಿಗೆ ಹೈಕಮಾಂಡ್ ಭೇಟಿಗೆ ತೆರಳುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಂಭಾವ್ಯ ಸಚಿವರ ಪಟ್ಟಿಯೊಂದಿಗೆ ಸಭಾಪತಿ ಉಪಸಭಾಪತಿ ಸ್ಥಾನಗಳಿಗೆ ಹೆಸರುಗಳನ್ನು ಅಂತಿಮಗೊಳಿಸಲು ಬಯಸಲಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಪರಿಷತ್ ಸದಸ್ಯರಿಗೂ ಅವಕಾಶಕ್ಕೆ ಒತ್ತಡ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಇಬ್ಬರು ಪ್ರಮುಖರಿಗೆ ಈ ಸ್ಥಾನಗಳನ್ನು ಕಲ್ಪಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬರಲಾಗಿದೆ. ಸಂಪುಟ ವಿಸ್ತರಣೆಯ ವೇಳೆ ಸಚಿವರಾಗುವ ಪಟ್ಟಿಯ ಜೊತೆಗೆ ಸಭಾಪತಿ ಮತ್ತು ಉಪಸಭಾಪತಿ ಯಾರಾಗಲಿದ್ದಾರೆ ಎಂಬುದನ್ನು ಅಂತಿಮಗೊಳಿಸಲಾಗುತ್ತೆ ಎಂದು ಕಾಂಗ್ರೆಸ್ ಮೂಲದ ಮಾಹಿತಿ ಲಭ್ಯವಾಗಿದೆ. ಪರಿಷತ್ನಲ್ಲಿ ಬಹುಮತಕ್ಕೆ 38 ಸದಸ್ಯ ಬಲ ಅಗತ್ಯ ಇದ್ದು, ಕಾಂಗ್ರೆಸ್ನಲ್ಲಿ 37 ಸದಸ್ಯರಿದ್ದರು. ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಬೆಂಬಲದೊಂದಿಗೆ ಸಭಾಪತಿ ಹುದ್ದೆ ಪಡೆಯಬೇಕು ಅನ್ನೋ ಚರ್ಚೆ ಹಿಂದೆಯೇ ಪಕ್ಷದ ಒಳಗೆ ನಡೆದಿತ್ತು. ಆದರೆ ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಜನತಾ ಪರಿವಾರದ ಒಡನಾಡಿಯಾಗಿದ್ದ ಬಸವರಾಜ ಹೊರಟ್ಟಿ ವಿಚಾರದಲ್ಲಿ ಮೃದು ಧೋರಣೆ ಹೊಂದಿದ್ರು. ಇದರ ವಿರುದ್ಧ ಕಾಂಗ್ರೆಸ್ನ ಕೆಲವು ಪರಿಷತ್ ಸದಸ್ಯರು ಒಟ್ಟಾಗಿ ಕಾಂಗ್ರೆಸ್ ನಾಯಕರಿಗೆ ದೂರು ಕೊಟ್ಟಿದ್ರೂ ಪ್ರಯೋಜನ ಆಗಿರಲಿಲ್ಲ. ಸ್ಪಷ್ಟ ಬಹುಮತ ಸಿಗುವವರೆಗೂ ಕಾಯೋಣ ಎಂಬುದು ಸಿದ್ದರಾಮಯ್ಯ ಅವರ ಸಮಜಾಯಿಷಿಯಾಗಿತ್ತು. ಆದರೆ ಸದ್ಯ ಸರ್ಕಾರದ ನಾಯಕತ್ವ ಬದಲಾಗಿದೆ ಮತ್ತು ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಹಾಗಾಗಿ ಸಭಾಪತಿ ಮತ್ತು ಉಪಸಭಾಪತಿ ಹುದ್ದೆಗಳಿಗೆ ಯಾರನ್ನ ಆಯ್ಕೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ಗೆ ಸದನದಲ್ಲಿ ಸ್ಪಷ್ಟ ಬಹುಮತ ದೊರೆತಂತಾಗಿದ್ದು, ಸದಸ್ಯರ ಬಲ 39ಕ್ಕೆ ಹೇಗಿದೆ. ಇದೇ ಜುಲೈ 21ರಂದು ಕಾಂಗ್ರೆಸ್ನ ರಮೇಶ್ ಬಾಬು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾಮನಿರ್ದೇಶನ ಹೊಂದಿದ್ದ ಎಚ್ ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತರಾಮ್ ಸಿದ್ದಿ, ಡಾಕ್ಟರ್ ತಳವಾರ್ ಸಾಬಣ್ಣ ಅವಧಿ ಮುಗಿತಾ ಇದೆ. ಹಾಗಾಗಿ ಮುಂದಿನ ತಿಂಗಳು ಕಾಂಗ್ರೆಸ್ ಪಾಲಿಗೆ ಇನ್ನೂ ಹೆಚ್ಚುವರಿ 4 ಸ್ಥಾನಗಳು ಸಿಗಲಿದ್ದು, ಸದನದಲ್ಲಿ ಒಟ್ಟು ಬಲ 43ಕ್ಕೆ ತಲುಪಲಿದೆ. ಅಂತೆಯೇ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯ ಬಲ ಕ್ರಮವಾಗಿ 28 ಮತ್ತು 6ಕ್ಕೆ ಇಳಿಯಲಿದ್ದು, ಪ್ರತಿಪಕ್ಷದ ಒಟ್ಟು ಬಲ 30ಕ್ಕೆ ಕುಸಿಯಲಿದೆ. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಬಲ ಹೇಗಿದೆ? ಕಾಂಗ್ರೆಸ್ 39, ಬಿಜೆಪಿ 28, ಜೆಡಿಎಸ್ 6, ಪಕ್ಷೇತರ 1, ಸಭಾಪತಿ 1 ಸ್ಥಾನವನ್ನ ಹೊಂದಿದ್ದಾರೆ.